ಇಲ್ಲಿ ಆತ್ತ ಅನ್ನುವ ಶಬ್ದಕ್ಕೆ ಆಂಗ್ ಇತ್ಯುಪಸರ್ಗ ಪೂರ್ವಕ ಡುದಾನ್ಯ ದಾನೆ ಧಾತುವಿನ ಮೇಲೆ ತ ಪ್ರತ್ಯಯ ಬಂದದ್ದು. ಆದ್ರಿಂದ ನಮ್ಗಿದು ಗೊತ್ತಿದೆ, ಡುದಾನ್ಯ ದಾನೆ ಧಾತುವಿಗೆ ದತ್ತ ಅಂತ ಆಗ್ತದೆ, ಅದು ಕೊಡಲ್ಪಟ್ಟದ್ದು ಅಂತ ಅರ್ಥ. ಆತ್ತ ಅಲ್ಲಿ ಮುಂದೆ ಆಂಗ್ ಅಂತ ಉಪಸರ್ಗ ಬಂದಾಗ ಆ ನಡುವಿನ ದಾ ಅಂತ ಅನ್ನೋದು ಹೋಗ್ತದೆ. ಅದು ಹೇಗೆ ಹೋಗ್ತದೋ ಅದೇನು ನನಗೆ ಈ ಸರಿ ಸ್ಮರಣೆಗೆ ಬರ್ತಿಲ್ಲ. ಅಂತೂ ಆವಾಗ ಸ್ವೀಕೃತ ಅಂತ ಅರ್ಥ ಆಗ್ತದೆ. ಅದು ಹೇಗೆ ಅಂದ್ರೆ, ದತ್ತೆ ಅಂದ್ರೆ ಕೊಡುತ್ತಾನೆ, ಆದತ್ತೆ ಅಂದ್ರೆ ಸ್ವೀಕಾರ ಮಾಡ್ತಾನೆ. ಅದನ್ನ ಹಿಂದೆ ನೋಡೇ ಇದ್ದೇವೆ. ಆದತ್ತೇ ಹಿ ರಸಂ ರವಿಹಿ, ಸೂರ್ಯ ನೀರನ್ನ ಹೀರ್ತಾನೆ ಅಂತ ಹೀಗೆ ಬಂದಿದೆ. ಆದ್ರಿಂದ ಆದತ್ತೆ ಅನ್ನುವಿಗೆ ಸ್ವೀಕಾರ ಮಾಡ್ತಾನೆ ಅಂತ ಹೀಗೆ ಅರ್ಥ ಪ್ರಸಿದ್ಧವಾದದ್ದೇ. ಆದ್ರೆ ಅದು ಆದತ್ತ ಆಗೋದಿಲ್ಲ, ಆತ್ತ ಆಗ್ತದೆ. ನೀವು ಬರೆಯಕ್ತ ಪ್ರತ್ಯಯ ಪ್ರಯೋಗ ಮಾಡಿದ್ರೆ ಅದು ದತ್ತ. ಅದ್ರ ಜೊತೆಗೆ ಪ್ರ ಅಂತ ಉಪಸರ್ಗ ಮತ್ತು ಆಂಗ್ ಅಂತ ಉಪಸರ್ಗ ಇತ್ಯಾದಿಗಳನ್ನು ಸೇರಿಸಿದಾಗ ಅದು ಆತ್ತ ಪ್ರಪ್ತ ಹೀಗೆಲ್ಲ ಆಗ್ತದೆ. ಪ್ರತ್ತಾಹ ದುಹಿತರಹ ಅಂತ ಭಾಗವತದ ಒಂದು ಕಡೆ ಪ್ರಯೋಗ ಇದೆ. ಕೊಡಲ್ಪಟ್ಟ ಹೆಣ್ಮಕ್ಳು, ಕೃಷ್ಣ ಕೊಡಲ್ಪಟ್ಟ ಹೆಣ್ಮಕ್ಳನ್ನು ಅವರು ಮದುವೆ ಮಾಡಿಕೊಟ್ಟಿದ್ದ, ಮತ್ತೆ ಅವಾಗ ತವರು ಮನೆಗೆ ಬಂದಿದ್ರು, ಅವ್ರನ್ನ ಕಳಿಸ್ಕೊಡ್ತಾ ಇದ್ದ ಅಂತ ಹೀಗೇನೋ ಕೆಲವು ಪ್ರಯೋಗಗಳಿವೆ. ಆದ್ರಿಂದ ಆದತ್ತೆ ಅಂದ್ರೆ ಸ್ವೀಕಾರ ಮಾಡ್ತಾನೆ, ಆತ್ತ ಅಂದ್ರೆ ಸ್ವೀಕಾರ ಮಾಡಲ್ಪಟ್ಟದ್ದು ಅಂತ ಅರ್ಥ. ಆತ್ತ ದೇಹವಿವ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಪ್ರಯೋಗ ಇದೆ. ಸ್ವೀಕರಿಸಲ್ಪಟ್ಟ ದೇಹವುಳ್ಳವನು ಅಂತ ಹೀಗೆ. ಅದಕ್ಕೆ ಟೇಕನ್, ಆಕ್ಸೆಪ್ಟೆಡ್, ಅಸ್ಯೂಮ್ಡ್ ಅಂತ ಹೀಗೆ ಬೇರೆ ಬೇರೆ ಅರ್ಥಗಳನ್ನ ಹೇಳ್ತಾರೆ. ಈ ಆತ್ತ ಅನ್ನೋದಕ್ಕೆ ಬೇರೆ ಬೇರೆ ಥರ ಪ್ರಯೋಗ ಕಾಣಿಸ್ತವೆ. ಆತ್ತ ಸಾರ ಗೌಹು, ಸಾರವನ್ನೆಲ್ಲ ಸ್ವೀಕಾರ ಮಾಡಿ ಹಿಂಡಿ ಇಟ್ಟಿರುವಂಥ ಆಕಳು ಅಂತ ಅರ್ಥ, ಹಾಲೆಲ್ಲ ಹಿಂಡಿ ಇಟ್ಟಿರೋದು ಅಂತ ಅರ್ಥ ಆಗ್ತದೆ. ಇನ್ನು ಇದಕ್ಕೆ ಅದ ಭಕ್ಷಣೆ ಧಾತುವಿಗೆ ಆಂಗಂತ ಉಪಸರ್ಗ ಬಂದಾಗ ಕೂಡ ಆತ್ತ ಅಂತ ಪ್ರಯೋಗ ಆಗ್ತದೆ. ಅದು ಇನ್ನೊಂದು. ಅಲ್ಲೂ ಕೂಡ ಭಕ್ಷಣ ಮಾಡುವುದಂದ್ರೆ ಒಳಗೆ ತಗೊಳ್ಳೋದಿಲ್ಲ, ಇಂಟೇಕೆ ಅಲ್ಲ, ಅದಕ್ಕೆ ಆಂಗಂತ ಉಪಸರ್ಗ ಬಂದಿದೆ. ಅದು ಇನ್ನಷ್ಟು ಇಂಟೇಕ್ ಅನ್ನೋದನ್ನೇ ಮತ್ತೆ ಹೆಚ್ಚು ಹೈಲೈಟ್ ಮಾಡ್ತದೆ. ಆದ್ರಿಂದ ಆತ್ತ ಅಂದ್ರೆ ಸ್ವೀಕೃತ, ಸರ್ವೋತ್ತಮತ್ವೇನ ಸ್ವೀಕೃತನಾದವನು, ಅಂತರಂಗದಲ್ಲಿ ಸ್ವೀಕೃತನಾದವನು ಅಂತ. ಅದ್ಯತೆ ಅತ್ಯಜ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಭಗವಂತ ಆತ್ತ, ಅವನು ಅತ್ತ ಅಥವಾ ಅನ್ನ ಯಾಕೆ ಅಂದ್ರೆ ಅವನು ಈ ಇನ್ನೂ ಬೇರೆ ಪ್ರಾಣಿಗಳನ್ನು ತಿಂತಾನೆ, ಮತ್ತೆ ಭಕ್ತರಿಂದ ತಿನ್ನಲ್ಪಡ್ತಾನೆ ಅಂತ. ತಿನ್ನಲ್ಪಡುವುದು ಅಂದ್ರೆ ಹಿ ಈಸ್ ಅಂಡರ್ಟೇಕನ್ ಅಂತ ಅರ್ಥ. ಅವನನ್ನ ಯಾರು ತಿಂತಾರೆ ಅಂತ ಅರ್ಥ ಅಲ್ಲ. ನಮ್ಮ ಅಂತರ್ಯಾಮಿ ಅಂತ ಆತನನ್ನು ಸ್ವೀಕಾರ ಮಾಡ್ತಾರೆ. ನೀವು ಅದ ಭಕ್ಷಣೆ ಆದ್ರೂ ತಗೊಳ್ರಿ, ಅಥವಾ ಡುದಾನ್ ದಾನೆ ಧಾತು ತಗೊಂಡು ಅದಕ್ಕೆ ಆಂಗಂತ ಉಪಸರ್ಗ ಆದ್ರೂ ತಗೊಳ್ರಿ. ಅದರಿಂದ ಆ ಥರ ನಾವು ಅದನ್ನೆಲ್ಲ ತಗೊಳ್ಬಹುದು. ಇದಿಷ್ಟು ಹೀಗೆ ಆಪ್ತ ಶಬ್ದದ ನಿರ್ವಚನ.